ಎಲ್ಲಾ ಜಿಲ್ಲಾ ಕೇಂದ್ರದೊಳಗೂ ಕನಿಷ್ಠ 95% ಆಗಿದೆ. ಅದರೊಳಗೆ 3 ಜಿಲ್ಲೆಗಳು ಕಮ್ಮಿ ಆಗಿದ್ದಾವೆ. ರಾಮನಗರ, ಬೀದರ್ ಮತ್ತು ಧಾರವಾಡ 86, 88, 89% ಅಷ್ಟು. ಇವು 3 ಜಿಲ್ಲೆ ಬಿಟ್ಟು ಉಳಿದಂತ ಜಿಲ್ಲೆಗಳು ಎಲ್ಲವೂ 90, 92, 95, 96% ಅಷ್ಟು ಜಾಸ್ತಿ ಆಗಿದೆ. ಬೆಂಗಳೂರು ಮಾತ್ರ ನಮಗೆ ಬಹಳ ಕಮ್ಮಿ ಆಗಿದೆ. ಬೆಂಗಳೂರು ಕನಿಷ್ಠ 45% ಅಷ್ಟು ಆಗಿದೆ. ಅದಕ್ಕೆ ಇವಾಗ ಏನ್ ನಿರ್ಧಾರ ಮಾಡಿದೀವಿ ಅಂದ್ರೆ 19ನೇ ತಾರೀಕಿನವರೆಗೂ ಶಿಕ್ಷಕರನ್ನ ಬಯಸಿದ್ರು. ಇನ್ಮೇಲೆ ಶಿಕ್ಷಕರು ಭಾಗವಹಿಸಂತ ಅವಶ್ಯಕತೆ ಇಲ್ಲ. ರಾಜ್ಯಾದ್ಯಂತ ಶಿಕ್ಷಕರನ್ನ ಹೊರತುಪಡಿಸಿ ಎಲ್ಲಾ ಡಿಸಿಗಳಿಗೆ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದೀವಿ. ನಿಮ್ಮ ಇಲಾಖೆ ಅಧಿಕಾರಿಗಳನ್ನ ಬೇರೆ ಬೇರೆ ಇಲಾಖೆಯವರನ್ನು ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂತ ಕೆಲಸವನ್ನ ಮಾಡಬೇಕು 31ನೇ ತಾರೀಕಿನವರೆಗೆ. ಇಲ್ಲಿ ವಿಶೇಷವಾಗಿ ಇಲ್ಲಿ ಬೆಂಗಳೂರೊಳಗೂ ಸಂಬಂಧಪಟ್ಟಂತ ಬಿಬಿಎಂಪಿ ಬಿಡಿಎದ ಅಧಿಕಾರಿಗಳು ಬಂದಿದ್ರು. ಅವ್ರಿಗೂ ಸ್ಪಷ್ಟವಾಗಿ ಹೇಳಿದ್ವಿ 31ರೊಳಗಾಗಿ ಕಂಪ್ಲೀಟ್ ಮಾಡಬೇಕು ಶಿಕ್ಷಕರನ್ನ ಹೊರತುಪಡಿಸಿ. ಶಿಕ್ಷಕರನ್ನ ಯಾಕಂದ್ರೆ ಸ್ಕೂಲ್ ಪ್ರಾರಂಭ ಆಗಿರೋದ್ರಿಂದ ಮತ್ತೆ ಎಕ್ಸ್ಟೆನ್ಷನ್ ಕೊಡಂತ ಅವಶ್ಯಕತೆ ಇಲ್ಲ. ಒಂದು ಅದರ ಜೊತೆಗೆ ಇವತ್ತು 19, 20, 21, 22 3 ದಿವಸ ರಜಾ. ಯಾಕಂದ್ರೆ ಆ ದೀಪಾವಳಿ ಹಬ್ಬ ಇರೋದ್ರಿಂದ 3 ದಿವಸ ರಜಾ ಮಾಡಿ ಉಳಿದಂತೆ 31ರವರೆಗೂ ಕಂಪ್ಲೀಟ್ ಮಾಡಬೇಕು ಅಂತ 23ನೇ ತಾರೀಕಿಂದ 31ರವರೆಗೂ ಸಮೀಕ್ಷೆ ಕಂಪ್ಲೀಟ್ ಆಗ್ಬೇಕು ಅಂತ ಇನ್ಸ್ಟ್ರಕ್ಷನ್ ಇಡೀ ರಾಜ್ಯಾದ್ಯಂತ. ಬೇರೆ ಇಲಾಖೆಯವ್ರಿಗೆ ಆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಎಲ್ಲಿರುವಂತ ಜಿಲ್ಲಾಧಿಕಾರಿಗಳು ಯಾವ ಅಧಿಕಾರಿಗಳನ್ನು ಬಳಕೆ ಮಾಡ್ಕೋಬೇಕು, ಏನ್ ಮಾಡ್ಬೇಕು ಅಂತ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿಗಳು ಆ ಕೆಲಸವನ್ನು ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್, ಈಗ ಸಚಿವಾಲಯ ನೌಕರರು ನಮ್ಮನ್ನ ಸಮೀಕ್ಷೆಯಿಂದ ಕೈಬಿಡಿ ಅಂತ ಒಂದು ಪತ್ರ ಬರೆದಿದ್ರು. ಇಲ್ಲ, ಅವ್ರನ್ನ ಬಳಸ್ಕೋತಿರೋ ಸರಿ ಇಲ್ಲ. ಎಲ್ಲರನ್ನು ಯಾರನ್ನು ಶಿಕ್ಷಕರನ್ನು ಹೊರತುಪಡಿಸಿ ಎಲ್ಲರನ್ನು ಬಳಕೆ ಮಾಡ್ತಾರೆ. ಸರಿ, ಈ ಅಚೀವ್ಮೆಂಟ್ ಏನಿದೆ ಅಂದ್ರೆ 40%, 50% ಬೆಂಗಳೂರಲ್ಲಿ ಆಗಿದೆ. ಇದು ಎಷ್ಟರವರೆಗೆ ಆಗೋದು ನಿರೀಕ್ಷೆ ಇದೆ ಅಂತ ಸರ್? ನಮಗೆ ಕಂಪ್ಲೀಟ್ ಆಗ್ಬೋದಂತ ನಿರೀಕ್ಷೆನೆ ಇಟ್ಕೊಂಡಿದ್ದೀವಿ. ಈಗ ಉದಾಹರಣೆ, ಬೇರೆ ಬೇರೆ ಜಿಲ್ಲೆಯೊಳಗ 3 ಜಿಲ್ಲೆಯನ್ನು ಹೊರತುಪಡಿಸಿ 95 ಮೇಲೆ ಹೋಗಿದ್ದಾರೆ. 98, 95, 100, 99 ಹಿಂಗೆಲ್ಲ ಆಗಿದ್ದಾರೆ. ಇನ್ನು ನಮಗಿನ್ನೂ ಟೈಮ್ ಇದೆ ಅಲ್ಲ, 23ರಿಂದ ಮತ್ತೆ ನಮಗ 9 ದಿವಸ ಟೈಮ್ ಸಿಗೋದ್ರಿಂದ 100% ಎಲ್ಲಾ ಜಿಲ್ಲೆದಾಗುತ್ತಾ. ನನಗನ್ಸಿದ ಮಟ್ಟಿಗೆ ಎಲ್ಲಾ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು MLAರಿಗೂ ಮನವಿಯನ್ನ ಮಾಡಬೇಕು ಅಂತ ಮಾಡಿದೀವಿ. ಮತ್ತು ಮುಖ್ಯಮಂತ್ರಿಗಳೇ ಅದ್ರ ಬಗ್ಗೆ ವಿಶೇಷವಾಗಿ ಅಧಿಕಾರಿಗಳು ನಮ್ಮ ಮುಖ್ಯಮಂತ್ರಿಗಳ ಆಫೀಸಿಂದ ಶಾಸಕರಿಗೂ ಬೆಂಗಳೂರಿನ ಶಾಸಕರಿಗೂ ಸಲಹೆಯನ್ನು ಕೊಡೋದು, ಸೂಚನೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಸುಮಾರು 20 ದಿನಕ್ಕೂ ಹೆಚ್ಚು ಕಾಲ ಬೆಂಗಳೂರಲ್ಲಿ ನಡೆದ್ರು ಕೂಡ 50% ದಾಟಿಲ್ಲ. ಏನಂದ್ರೆ ಒಂದು 8-10 ದಿವಸ ಲೇಟ್ ಆಗಿ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ಬೇರೆ ಕಡೆ 8-10 ದಿವಸ ಮುಂಚಿತವಾಗಿ ಸ್ಟಾರ್ಟ್ ಮಾಡಿದ್ವಿ ಬೇರೆ ಜಿಲ್ಲೆಯಲ್ಲಿ. ಇಲ್ಲಿನ ಆಗತ್ತೆ. ಈಗ 99% ಆಗಿರೋದ್ರಿಂದ ಇಲ್ಲಿನ ಆಗತ್ತಂತ ವಿಶ್ವಾಸದಿಂದ ಇದ್ದೀವಿ. ಅದಕ್ಕೆ ನಾವು ಹಬ್ಬ ಮಾಡ್ಲಿಕ್ಕೆ 3 ದಿವಸ ಎಲ್ಲಾ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ರಜಾ ಕೊಟ್ಟಿದ್ದೀವಿ. 23ನೇ ತಾರೀಕಿಂದ ಮತ್ತೆ ಪ್ರಾರಂಭ ಮಾಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಸರ್, ಇನ್ನೊಂದು ಇಂಪಾರ್ಟೆಂಟ್, ಕೆಲವು ಗಣ್ಯರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ, ಉಪಯೋಗ ಇಲ್ಲ ಅನ್ನೋ ತರ ಮಾತನಾಡಿದ್ದಾರೆ. ನಾನು ವಿನಂತಿ ಮಾಡ್ತೀನಿ ಗಣ್ಯರಿಗೆ, ನಿಮ್ಮನ್ನ ರಾಜ್ಯದ ಜನರು ಬಹಳಷ್ಟು ನಿಮ್ಮನ್ನ ನೋಡ್ತಿರ್ತಾರೆ. ಇದು ಬರೀ ಹಿಂದುಳಿದ ವರ್ಗದವರಿಗೆ ಸಮೀಕ್ಷೆ ಅಲ್ಲ. ಈ ರಾಜ್ಯದಾಗಿರುವಂತ 7 ಕೋಟಿ ಜನರು ಸಮೀಕ್ಷೆ. ಇವ್ರು ನಿಮ್ದು ಏನು, ಯಾರು ಹಿಂದುಳಿದಿದ್ದಾರೆ, ಅವರ ಸ್ಥಿತಿಗತಿಗಳೇನು, ಶೈಕ್ಷಣಿಕ ಏನು, ಸಾಮಾಜಿಕ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸರ್ಕಾರ ಇದನ್ನ ಮಾಡ್ತಾ ಇದೆ. ಎಲ್ಲೇ ಒಂದ್ ಕಡೆ ಬರೀ ಇದು ಹಿಂದುಳಿದ ವರ್ಗದವರಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಮುಂದುವರೆದವರಿಗೆ ಸಂಬಂಧಪಟ್ಟಿದ್ದು ಅಂತ ಅನ್ನೋದು ತಪ್ಪು. ನೀವೊಂದು ಜವಾಬ್ದಾರಿ ಸ್ಥಾನದಾಗಿದ್ದೀರಿ, ಜವಾಬ್ದಾರಿಯಿಂದ ನಡ್ಕೋಬೇಕಂತ ವಿನಂತಿಯನ್ನ ಮಾಡ್ಕೊಂತೀವಿ. ಸರಿ, ಈಗ ಕೆಲವೊಂದಿಷ್ಟು ಮಂದಿ, ಒಬ್ರು ಜನಪ್ರತಿನಿಧಿ ಆದಂತವ್ರು ಧಾರವಾಡದಾಗಿರುವಂತ ಜೋಶಿ ಅವರು ಈ ಕೇಂದ್ರದ ಮಂತ್ರಿಗಳಾಗಿದ್ದು ಕೆಲಸ ಮಾಡಂತವ್ರು, ಅವರೇ ಅದ್ರೊಳಗ ನಾನಾಗಂಗಿಲ್ಲ, ಇದೆಲ್ಲ ಜವಾಬ್ದಾರಿ ಸ್ಥಾನದಾಗಿದ್ದಂತವ್ರು ಮಾತಾಡಂತ ಮಾತಾ ಇದು ಒಳ್ಳೇದಲ್ಲ. ಈ ನಾಳೆ ಕೇಂದ್ರ ಜನಗಣತಿ ನಡೀತಿದೆಪ್ಪ,
ನಾವ್ ಇದನ್ನ ಪೊಲಿಟಿಕ್ಸ್ ಮಾಡಕ್ಕಾಗತ್ತಾ? ಕಾಂಗ್ರೆಸ್ ಅವ್ರು ನಾವು ಇದ್ರ ಭಾಗಿಯಾಗಲ್ಲ ಅನ್ನಕ್ಕಾಗತ್ತ? ಏನ್ರಿ, ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದರು. ಇವ್ರ ಮನಸ್ಥಿತಿ ಏನಂತ ಜನರಿಗೆ ಅರ್ಥ ಆಗಿದೆ. ಬಿಜೆಪಿ ಮನಸ್ಥಿತಿ ಏನು ಅಂತ ಅರ್ಥ ಆಗಿದೆ. ತೇಜಸ್ವಿ ಸೂರ್ಯ, ಮತ್ತೆ ಪ್ರಹ್ಲಾದ್ ಜೋಶಿ ಅವರು, ಸುಧಾಮೂರ್ತಿ ಅವರು ಇವರೆಲ್ಲ ಜವಾಬ್ದಾರಿ ಸ್ಥಾನದಾಗಿದ್ದಂತವ್ರು. ಇದು ಒಂದು ಸಮಾಜಕ್ಕೆ ಸೀಮಿತವಾದಂತ ಸಮೀಕ್ಷೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾಗಿರುವಂತ ಎಲ್ಲರ ಸಮೀಕ್ಷೆ, ಎಲ್ಲಾ ಜನಾಂಗದ ಸಮೀಕ್ಷೆ. ಹಿಂದುಳಿದ ವರ್ಗ ಇರ್ಬೋದು, ಮುಂದುವರೆದವರು ಇರ್ಬೋದು, SC ST ಬ್ಯಾಕ್ವರ್ಡ್ ಕ್ಲಾಸ್, ಎಲ್ಲರಿಗೂ ಯಾರ ಸ್ಥಿತಿಗತಿಗಳು. ಈಗ ನಮ್ಮಲ್ಲಿ ಎಜುಕೇಶನ್ ಎಷ್ಟಾಗಿದೆ ಅಂತ ಮಾಹಿತಿ ಗೊತ್ತಾಗಬೇಕಲ್ಲ ಸರ್ಕಾರಕ್ಕೆ, ಶೈಕ್ಷಣಿಕವಾಗಿ ಎಷ್ಟಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕಲ್ಲ. ಅಷ್ಟು ಇವರಿಗೆ ಅದ್ರ ಬಗ್ಗೆ ಮನವರಿಕಿಲ್ಲ, ಗಮನದಾಗಿಲ್ಲ. ಒಬ್ಬರು ಜವಾಬ್ದಾರಿ ಸ್ಥಾನದಾಗಿದ್ದು ಕೇಂದ್ರದ ಮಂತ್ರಿಯಾಗಿ, ಒಬ್ರು ರಾಜ್ಯಸಭಾ ಸದಸ್ಯರಾಗಿ ಈ ರೀತಿ ಮಾತಾಡೋದು ಒಳ್ಳೆ ಬೆಳವಣಿಗೆಲ್ಲ. ಜನರು ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.